ಹಾಲು 241 ರೂಪಾಯಿ. 1 2 ಕರೆಂಟು, ವಾಟರು, ಗ್ರೀಸ್ ಆಫೀಸ್ ಕ್ಲೀನಿಂಗು. ಏನಪ್ಪ ಶಾನ್ ಬೋಕೆ ಶುರು ಮಾಡ್ಕೊಂತಿದ್ಯಾ? ಸಾರಿ, ಇವಳು ನನ್ನ ಫಸ್ಟ್ ವೈಫ್ ಲಲಿತಾ ಅಂತ. ಹಾಗಾದ್ರೆ ನಿಮ್ಗೆ ಸೆಕೆಂಡ್ ಸೆಟಪ್ ಅವರ? ಇಲ್ಲಪ್ಪ, ಫಸ್ಟ್ ಲಾಸ್ಟ್ ಎರಡು ಇವಳೆ. ಇವ್ ನನ್ನ ಸ್ನೇಹಿತ ಸುಧಾಮ ಅಂತ. ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಏನೋ ಬಡವ, ಸೋಫಾ ಸೆಟ್ ಅವು ಇಲ್ಲ, ಕೆಳಗೆ ದಬಾಯಿಸ್ಬಿಡಿ. ಅದಕ್ಕೇನೆಯಾ? ಏನಿದೆಲ್ಲ? ಅದು ಮೊದಲೇ ನನಗೊಂದು ಅಭ್ಯಾಸ ಇದೆ. ನಾನು ಏನ್ ಖರ್ಚು ಮಾಡಿದ್ರು ಅದನ್ನೆಲ್ಲ ಬರೆದಿಟ್ಬಿಡ್ತೀನಿ. ನನಗೆ ಸಂಬಳ ಬಂದಿದ ತಕ್ಷಣ ಆ ಖರ್ಚುಗಳನ್ನೆಲ್ಲ ಕವರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ನಾನು ಬರೀ ಮಾತಾಡ್ತಾನೆ ಇದ್ದೀನಿ, ಕುಡಿಯೋಕೆ ಒಂದು ಟೀ ತಂದ್ಬಿಡ್ತೀನಿ. ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಲೆಕ್ಕ ಇಟ್ಟಿದ್ದಾರೆ. ನೀವು ಇದ್ದೀರಾ ಪ್ಲೇವಿನ್ನು ಲೋಟು ಅಂತ ಲೆಕ್ಕನೇ ಇಡೋದಿಲ್ಲ. ಆ ದೇವ್ರ ಅದ್ ಯಾವಾಗ ಬುದ್ಧಿ ಕೊಡ್ತಾನೋ ನಿಮ್ಗೆ. ನೋಡ್ತಾರೆ, ನನ್ಗೊಂದಿನ ಲಾಟ್ರಿ ಹೊಡೆದೇ ಹೊಡೆಯುತ್ತೆ. ಹೊಡೆಯುತ್ತೆ. ನಿಮ್ದು ತಿರ್ಕನ್ ಕನ್ಸು. ನಾನ್ ಕೆಲ್ಸ ಮಾಡ್ತಾ ಇರೋದಿಕ್ಕೆ ಸಂಸಾರ ನಡೀತಾ ಇದೆ. ಇಲ್ಲ ಅಂದಿದ್ರೆ ಚಿಪ್ಪು. ನನಗ್ ಮಕ್ಕುಗೆ ಅದು ಇದ್ದೇ ಇರುತ್ತೆ. ಇವಾಗ ಬಂದ್ ಕೆಲ್ಸ ನೋಡ್ತೀರಾ? ಈಗೇನು ನಾನ್ ಶುರು ಮಾಡ್ಲಾ, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ರೆಡಿ? ದಯಮಾಡಿ ಕ್ಷಮಿಸಿ, ನಮ್ಮನೇಲಿ ಜಡೆಗಳಿಲ್ಲ, ನಮ್ದೇ ಸೆಲ್ಫ್ ಸರ್ವಿಸ್. ಚೆನ್ನಾಗಿದೆ. ಇಷ್ಟು ಬೇಗ ಮಾಡ್ಬಿಟ್ರಾ? ಎಷ್ಟು ಬೇಗ ಎಲ್ಲಿ ಮಾಡಕ್ಕಾಗತ್ತೆ? ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಫ್ಲಾಸ್ಕ್ ಅಲ್ಲಿ ಫಿಲ್ ಮಾಡ್ಬಿಡ್ತೀವಿ. ಅಂದಂಗೆ ಬಂದ್ ವಿಚಾರ. ಅದೇ ಬಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ ನೋಡು. ನಾನು ಹೆಂಡ್ತಿದ್ದಾಳಲ್ಲ ಗುರುವೆ, ಅವಳು ಎಲ್ಲಾ ತರ ಬಿಸ್ನೆಸ್ ನಡೆಸ್ತಾಳೆ. ಅಂದ್ರೆ LIC ಏಜೆಂಟ್ ಆಗಿದ್ದಾಳೆ, ಒಂದೆರಡು ಕಂಪ್ನಿ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾಳೆ. ಈ ಮಿಕ್ಸಿ ಗ್ರೈಂಡ್ ಇಂದ ಹಿಡಿದು ಚೀಟಿವರೆಗೂ ಎಲ್ಲಾ ತರ ಬಿಸ್ನೆಸ್ ನಡೆಯುತ್ತೆ. ಮುಖ್ಯವಾಗಿ ಅವಳೊಬ್ಳು ಅನ್ವೇಷಕಿ. ಅಂದ್ರೆ ಡಿಟೆಕ್ಟಿವ್? ಅಯ್ಯೋ, ಡಿಟೆಕ್ಟಿವ್ ಅಂತಾನೆ ಅನ್ಕೋ. ಹುಡುಗನ್ಗೆ ಹುಡುಗಿ ಹುಡ್ಕೋದು, ಹುಡುಗಿಗೆ ಹುಡುಗನ್ ಹುಡ್ಕೋದು. ನೀನು ಬ್ಯಾಚುಲರ್ ಅಲ್ವಾ, ನೀನ್ ಕಷ್ಟ ನೋಡ್ಲಾರ್ದೆ ನಿನ್ಗೊಂದು ಹುಡುಗಿ ಹುಡ್ಕೋಣ ಅಂತ ಕರ್ಕೊಂಬಂದೆ. ನನಗೇನು ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ. ಇಷ್ಟು ವಯಸ್ಸಾಗಿದೆ, ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರಲ್ಲ, ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀರಾ? ಹೌದು ಕಣಯ್ಯ, ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯಯ್ಯ, ನೀವು ಗಂಡ ಹೆಂಡತಿ ಮಾತಾಡೋದು ನೋಡಿದ್ರೆ ನಾನು ರಿಟೈರ್ಡ್ ಕುದುರೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನೋಡಿ, ನಾನೇನಾದ್ರೂ ಮದುವೆ ವಿಚಾರ ಮಾತಾಡ್ಬೇಕು ಅಂದ್ರೆ ಅದು ನಮ್ ಚಿಕ್ಕಮ್ಮನ ಹತ್ರ ಮಾತ್ರ. ಚಿಕ್ಕಮ್ಮನ? ನಾನು ಅನಾಥ. ನನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನ್ ಮಾಡಿದ್ದೆಲ್ಲ ನಮ್ ಚಿಕ್ಕಮ್ಮ. ನಾನು ಏನೇ ನಿರ್ಧಾರ ತಗೋಬೇಕು ಅಂದ್ರು ನಮ್ ಚಿಕ್ಕಮ್ಮನ್ ಕೇಳ್ಬಿಟ್ಟೆ ಮಾಡೋದು. ಬಹಳ ಆಶ್ಚರ್ಯ ರೀ. ಅಪ್ಪ ಅಮ್ಮಂಗ್ ಹೇಳ್ದೇನೆ ಮದ್ವೆ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಚಿಕ್ಕಮ್ಮಂಗ್ ಹೇಳ್ಬೇಕು ಅಂತೀರಲ್ಲ. ಒಂದ್ಸಲ ಅವ್ರನ್ನ ಕರೆಸ್ತೀರಾ? ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ, ಅವ್ರು ನೆನ್ನೆ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಬರಕ್ಕಾಗ್ಲಿಲ್ಲ. ಮೋಸ್ಟ್ಲಿ ಇವತ್ತು ಬಂದ್ರು ಬರ್ಬೋದು. ಇಲ್ಲ ನಿಲ್ಸಪ್ಪ. ಎಷ್ಟಾಯ್ತಪ್ಪ? ಸರಿ, ಮತ್ತಾಯ್ತಲ್ಲ. ಅವ್ರ ಚಿಕ್ಕಮ್ಮ ಬಂದ್ಮೇಲೆ ನಿನಗೆ ಗೊತ್ತಿರೋ ಹುಡುಗಿನೆಲ್ಲ ತೋರ್ಸು. ಅವ್ರು ಓಕೆ ಅಂದ್ರೆ ಇವನ್ಗೂ ಓಕೆ ಅಲ್ವೇನಾ? ಯಾವ್ದೋ ಆಟೋ ಬಂದಂಗಾಯ್ತು. ಮೋಸ್ಟ್ಲಿ ನಮ್ ಚಿಕ್ಕಮ್ಮ ಇರ್ಬೇಕು. ಒಂದ್ ನಿಮಿಷ ಬಂದೆ. 12.80 ಅಮ್ಮ. ತಗೋ, 20 ಪೈಸೆ ವಾಪಸ್ ಕೊಡು. 12.80 ಆಗಿದೆ. 20 ಪೈಸದಲ್ಲೆಲ್ಲ ಏನಮ್ಮ? ಏನ್ 20 ಪೈಸದಲ್ಲಿ ಏನಮ್ಮ? ಮೀಟರ್ ಅಲ್ಲಿ 12 ಬರ್ಬೋದಿತ್ತಲ್ಲ. 12.80 ಅಂತ ಯಾಕೆ ಬಂತು? 20 ಪೈಸೆ ವಾಪಸ್ ಕೊಡು. ಅಯ್ಯೋ ಚಿಕ್ಕಮ್ಮ, ಚಿಲ್ಲರೆ ಕತೆ ಬನ್ನಿ. ಲಗೇಜ್ ತಗೋ. ನನಗೆ ಏಮಾಡ್ಸಕ್ ನೋಡ್ತಾನೆ. ಲೆಕ್ಕ ಅಂದ್ರೆ ಲೆಕ್ಕ. ಅರೆ ವಾಟ್ ಇಸ್ ದಿಸ್? ಏನಾಯ್ತು? ಮನೆನೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಾ? ಅದಕ್ಕೆ ಹೇಳೋದು, ಮನೇಲಿ ಹೆಂಡತಿ ಒಬ್ಳು ಇರ್ಬೇಕು ಅಂತ. ಆಗ ಮನೇನು ಕ್ಲೀನ್ ಆಗಿರುತ್ತೆ. ಇಲ್ಲ ಅಂದ್ರೆ ಹೀಗೆ ದನದ ಕೊಟ್ಟಿಗೆ ತರ ಇರುತ್ತೆ. ನಾವ್ ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ. ಇವ್ರು ಯಾರು? ಅದು ಚಿಕ್ಕಮ್ಮ, ಇವರು ಶ್ರೀಧರ್ ಅಂತ ನನ್ನ ಜೊತೆ ಕೆಲಸ ಮಾಡೋರು. ಈಕೆ ಅವ್ರ ಶ್ರೀಮತಿ. ನಮಸ್ಕಾರ. ನಾವು ಇವ್ರಿಗೆ ಹೆಣ್ಣು ನೋಡಿದೀವಿ. ಹೆಣ್ಣು ನೋಡ್ಬಿಟ್ರಾ? ಚಿಕ್ಕಮ್ಮ ನೋಡ್ತೀನಿ ಅಂದ್ರು, ಅದು ನೀವು ಒಪ್ಪುದ್ರಿ ಅಂತ ಹೇಳಿದೀನಿ. ಹುಡುಗಿ ಎಲ್ಲಿದ್ದಾಳೆ? ಯಾವ ಊರು? ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ. 50 ಕಿಲೋಮೀಟರ್? ಹಾಗ ನೋಡ್ಕೊಂಡ್ ಬರೋಣ. ಚಿಕ್ಕಮ್ಮ, ಈಗಷ್ಟೇ ಬಂದಿದ್ದೀರಾ ನೀವು? ಅದು ನಾನ್ ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಲ್ಲಪ್ಪ. ಹುಡುಗಿ ನೋಡೋದು, ಮಾತುಕತೆ ಆಡೋದು, ಮಾತುಕತೆ ಮುಗಿಸೋದು ಅಷ್ಟೇ ತಾನೆ. ಹೋಗ್ ಮಾತಾಡ್ಕೊಂಡ್ ಬರೋಣ. ನಾಳೆ ಒಳಗೆ ನಾವು ಊರಿಗೆ ಹೊಟ್ಟೋಗ್ಬೇಕು. ಅಲ್ಲ ಚಿಕ್ಕಮ್ಮ, ಅದೊಂಚೂರು ಟೀ. ಹೋಗ್ತಾ ಕುಡ್ಕೊಂಡು ಹೋದ್ರಾಯ್ತು. ನಡಿ, ಗೆಟ್ ರೆಡಿ. ಬನ್ನಿ ಹೋಗೋಣ. ಬನ್ನಿ. ಹೌದು, ನಾವ್ ಹೇಗ್ ಹೋಗ್ತಾ ಇದ್ದೀವಿ? ನನ್ ಕಾರಲ್ಲೇ. ಓ, ನಿಮ್ ಕಾರ? ಹೌದು. ಪೆಟ್ರೋಲ್ ಯಾರು? ಅಯ್ಯೋ, ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ, ನಾವೇ ಹಾಕಿಸ್ತೀವಿ. ನೋ ನಥಿಂಗ್ ಡೂಯಿಂಗ್. ಸುಧಾಮಾ, ಚಿಕ್ಕಮ್ಮ ಬಂದೆ. ಏನು ಮಾಡ್ತಿದ್ದೆ? ಅದು ಬಟ್ಟೆ ಹಾಕೋತಾ ಇದ್ದೆ. ನೋಡು, ಈ ಕಾರ್ಗೆ ಪೆಟ್ರೋಲ್ ನೀನ್ ಹಾಕ್ತಿದ್ರೆ ಮಾತ್ರ ನಾನ್ ಈ ಕಾರ್ ಹತ್ತುತ್ತೀನಿ. ಏನು? ಆಯ್ತಾಯ್ತು, ಅತ್ತಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಎಲ್ಲ ಖಾಲಿ. ವೆಂಕಟಲಕ್ಷ್ಮಮ್ಮನವ್ರೆ, ನಿಮ್ ಅಕ್ಕನ ಮಗಳು ಕಮಲಾ ಅವರು ನಮ್ಗೆ ಹೆಡ್ ಮಿಸಸ್ ಆಗಿದ್ರು. ನಾನು ಅವರೊಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಹೌದು, ಕಮಲು ಹೇಳ್ತಾ ಇದ್ಲು, ನಿಮ್ ಕಡೆ ಒಂದು ಗಂಡಿದೆ, ಅವ್ರಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಅಂತ. ನಮ್ ಅಕ್ಕನ ಮಗ, ನನ್ ಮಗನ್ ತರಾನೆ. ನಾನೇ ಒಂದ್ ಸಾಕಿರೋದು. ಇವನೇ ಮದ್ವೆ ಹುಡ್ಗ. ಹುಡುಗ
ಅಯ್ಯ ನಾನು ಇವರು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನಾನೇನೋ ರೆಡಿ, ನನ್ನ ಹೆಂಡತಿ ಒಪ್ಬೇಕಷ್ಟೇ. ಸುಮ್ಮನೆ ಇದ್ರಿ, ನಾನು ಅವ್ರ ಹೆಂಡತಿ, ಅವ್ರಿಗೆ ಮದ್ವೆ ಆಗಿದೆ. ಅಯ್ಯೋ ಗೊತ್ತಾಗ್ಲಿಲ್ಲಮ್ಮ, ಗೊತ್ತಾಗ್ಲಿಲ್ಲ. ಶಾರದು, ಮತ್ತೆ ನನ್ ಕಂಡೀಷನ್ ಎಲ್ಲ ಇವ್ರಿಗೆ ಹೇಳಿದ್ಯಮ್ಮ? ಹೇಳ್ತೇನೆ ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲಿ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗೆ ಬಟ್ಟೆ ಒಗೆದಕ್ ಬರುತ್ತಾ? ನಾನು ಬ್ಯಾಚುಲರ್, ನನಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ. ಅಡಿಗೆ ಮಾಡೋದಿಕ್ಕೆ ಹೇಳ್ದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ. ಬರುತ್ತೆ. ಮತ್ತೆ ಹಾಡೋದಿಕ್ಕೆ ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ. ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಕ್ವಾಲಿಟಿ ಇದ್ದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋವು ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡ್ಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಸುಧಾಮ ನೋಡು, ನನ್ಗೆ ಹುಡುಗಿನೂ ಇಷ್ಟ ಆಗಿದೆ, ಮನೆಯವರು ಇಷ್ಟ ಆಗಿದ್ದಾರೆ, ಈ ಮನೇನೂ ಇಷ್ಟ ಆಗಿದೆ. ನೀನ್ ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೇಬೇಕು, ಅವ್ರ ಕಂಡೀಷನ್ಸ್ ಒಪ್ಕೊಳ್ಳೇಬೇಕು. ಏನೋ ಬೇಡ ಚಿಕ್ಕಮ್ಮ, ಈ ಮುದುಕಿ ಬೇಜಾನ್ ಕಂಡೀಷನ್ ಆಗ್ತಾವಳು, ಬೇರೆ ಕಡೆ ನೋಡ್ಕೊಂಡ್ಬಿಡಿ. ಹುಡುಗಿನ ಕರೀತೀರಾ? ಕರೀಲ ಅಮ್ಮ. ಅಮ್ಮ, ನೀವು ಹೆಣ್ಣನ್ನ ಕರಿತಾ ಇದ್ರೋ ಇಲ್ಲ ನಾಯಿನ ಕರಿತಾ ಇದ್ರೋ? ಇಲ್ಲಪ್ಪ, ನನ್ನ ಮೊಮ್ಮಗಳನ್ನ ಚಿಕ್ಕಂದಿನಿಂದ ಎತ್ತಿ ಮುದ್ದಾಡಿ ಅಭ್ಯಾಸ ನೋಡು, ಅದಕ್ಕೆ ಅದೇ ಬಂದ್ಬಿಡ್ತು. ಲಕ್ಷಣವಾಗಿ ಹೆಸರು ಹಿಡಿದು ಕರೆದ್ರೆ ಹೆಸರೇನು ಅಂತ ನಾವು ತಿಳ್ಕೋಬಹುದು. ಕರಿತೀನಪ್ಪ, ಕರಿತೀನಿ. ಲಕ್ಷ್ಮೂ ನೋಡಪ್ಪ, ಇವಳೇ ನನ್ ಮೊಮ್ಮಗಳು. ನೋಡು, ಒಳ್ಳೆ ಮನಸ್ಸಿಂದ ಬಂದವರಮ್ಮ, ಚೆನ್ನಾಗಿ ನೋಡ್ಕೋತಾರೆ ಇವರು. ನೀನು ಯೋಚನೆ ಮಾಡ್ಬೇಡ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮದುವೆ ಆಗ್ಬೇಕಾಗಿರೋ ನೀನು ಹೆಣ್ಣನ್ನ ನೋಡೋವಾಗ ಸಂಕೋಚ ಪಟ್ಕೋಬಾರ್ದು. ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಮುಲಾಜಿಗೆ ಮದುವೆ ಆದ್ರೆ ಜೀವನದುದ್ದಕ್ಕೂ ಒದ್ದಾಡ್ಬೇಕಾಗತ್ತಪ್ಪ. ನೋಡು, ನಾನಂತೂ ಓದ್ಲಿಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಓದ್ದೆ ಹೋದ್ರೆ ಕಷ್ಟ ಅಂತ ಅವಳ ಓದ್ಸಿದ್ದೀನಪ್ಪ. ಎಲ್ಲಿವರೆಗೂ? SSLC ವರ್ಗೂ. ಅಡಿಗೆ ಗಿಡಿಗೆ ಕೆಲಸ ತಕ್ಕ ಮಟ್ಟಕ್ಕೆ ಕಲ್ತಿದ್ದಾಳೆ. ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ಏನೇನೇನೇನೇನೇನು ತೊಂದ್ರೆ ಇಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಇದಕ್ ಮೇಲೆ ನಿಮ್ ಇಷ್ಟ. ನನ್ನ ಮೊಮ್ಮಗಳನ್ನ ಮಾತು ಕೇಳ್ಬಿಡ್ತೀನಿ. ಲಕ್ಷ್ಮಿ, ನೀನೇನಂತೀಯಮ್ಮ? ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲು. ಅಂದಾಗೆ ಹನಿಮೂನ್ಗೆಲ್ಲ ಹೊರಟ್ರಿ? ಕುಕ್ಕೆ, ಧರ್ಮಸ್ಥಳ, ಕಟೀಲು, ಹೊರನಾಡು, ತಿರುಪತಿ, ಮಂತ್ರಾಲಯ ಎಲ್ಲ ಬಿಟ್ಬಿಟ್ರಿ? ಅದು ಮಗು ಆದ್ಮೇಲೆ ಮುಡಿ ಕೊಡಕ್ ಹೋಗ್ತೀವಿ. ಅಯ್ಯ, ಯಾವ ಕಾಲದಲ್ಲಿ ಇದ್ದೀರಿ ಸುಧಾಮ ನೀವು? ನೀವೇನ್ ಹನಿಮೂನ್ಗೆ ಹೋಗ್ತಾ ಇದ್ದೀರಾ, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀರಾ? ಸುಧಾಮ ಅವರೇ, ಒಂದೊಳ್ಳೆ ಪ್ಯಾಕೇಜ್ ಹೇಳ್ತೀನಿ. ಓನ್ಲಿ 5000 ರುಪೀಸ್. 2 ದಿನ ಊಟಿನಲ್ಲಿ, 2 ದಿನ ಗೋವಾದಲ್ಲಿ, ಕಡೆಯಲ್ಲಿ 2 ದಿನ ನಂದಿಲಿ. ನೀವಿಬ್ರೇ ಗಂಡ ಹೆಂಡತಿ ಆರಾಮಾಗಿರ್ಬೋದು. ಈ ತೀರ್ಥಯಾತ್ರೆಗೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ಮೆಟ್ಲು ಹತ್ಬೇಕು, ಇಳಿಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಏನ್ ಹನಿಮೂನು? ಒಂದೇ ಒಂದ್ ಫೋನ್ ರೀ, ರೆಸಾರ್ಟ್ ಎಲ್ಲ ಬುಕ್ ಆಗ್ಬಿಡುತ್ತೆ. ಹೌದು ಕಣಿಯ, ಹನಿಮೂನ್ ರಿಸಾರ್ಟ್ ಅಂತಾನೆ ಇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ. ತಗೋ, 5000 ರೂಪಾಯಿ ಇದೆ, ನಿನಗೆ ಆದಾಗ ಕೊಡು. ಹೋಗೋಣ? ಬ್ಯಾಡ. ನೋಡಪ್ಪ, ಹನಿಮೂನ್ಗೆ ಅಂತ ಗಂಡ ಹೆಂಡತಿ ರಿಸಾರ್ಟ್ಗೆ ಅಷ್ಟು ದೂರ ಹೋಗಿ ಬಾಗ್ಲಾಕೊಂಡು ಮನ್ಕೊಳ್ಳೋ ಬದಲು ಆ ಕೆಲಸ ಇಲ್ಲೇ ಮಾಡ್ಬೋದಲ್ವಾ? ಹನಿಮೂನ್ಗೆ ಅಂತ ಯಾಕೆ ಹೋಗ್ತಾರೆ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಮಧ್ಯ ಬರೀ ಸಂಬಂಧ ಅಲ್ಲ, ಸ್ನೇಹ ಕೂಡ ಇರಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಯಾಕೆ ನಮಸ್ಕಾರ ಆಗ್ತಾರೆ? ಆ ಸ್ನೇಹ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ. ಹೋಗಕ್ 100, ಅಲ್ಲಿ ಇರಕ್ಕೆ 200, ಅದಕ್ಕೆ ಹೋಗ 5000. ಅದನ್ನ ನೀವೇ ಇಟ್ಕೊಳ್ಳಿ. ನೋ ಥ್ಯಾಂಕ್ಸ್. ಈ ಪ್ರೋಗ್ರಾಮ್ ನಮ್ ಚಿಕ್ಕಮ್ಮ ಫಿಕ್ಸ್ ಮಾಡಿ. ಹೋಗ್ಲಿ ಬಿಡಿ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಮೇಲಾದ್ರೂ ಒಂದ್ಸಲ ನಮ್ಮನೆಗೆ ಊಟಕ್ಕೆ ಬನ್ನಿ. ಆಗ್ಬಹುದು. ನಮಸ್ಕಾರ ಹಾಕೊಳ್ಳಿ. ದೇವ್ರ ಒಳ್ಳೇದ್ ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನಂದ್ರೆ? ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂತಂದೆ. ಏಕಪುತ್ರ ಪ್ರಾಪ್ತಿರಸ್ತು. ಬಜೆಟ್ ಇದೆ ಕಣ, ಬಾ. ಗುರುವೇ, ಗುರುವೇ, ಗುರುವೇ. ಯಾರು? ನಾನೇ. ಸ್ವಲ್ಪ ಸ್ವಾಮೀಜಿ ನೋಡ್ಬೇಕಾಗಿತ್ತು. ಬನ್ನಿ, ಒಳಗಡೆ ಇದೆ. ನೀನ್ ಇಲ್ಲೇ ಕೂತ್ಕೋ, ನಾ ಮಾತಾಡ್ಕೊಂಡ್ ಬರ್ತೀನಿ. ಬಾಬಾ, ಏನಯ್ಯ? ನಿಮ್ಮನ್ನ ಯಾರು ನೋಡಕ್ ಬಂದಿದ್ದಾರೆ. ಬನ್ನಿ ಸರ್. ನಮಸ್ತೆ ಬಾಬಾ. ಬಾಬಾ ನಿನಗೆ ಒಳ್ಳೇದು ಮಾಡ್ಲಿ. ಶ್ರೀಧರ, ಏನಪ್ಪ ಸಮಾಚಾರ? ಅದು ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬಹಳ ಅಪ್ಸೆಟ್ ಆಗಿದ್ದಾನೆ. ನನ್ ತುಂಬಾ ಕ್ಲೋಸ್ ಬಾಬಾ.
ಓಹೋ. ಅದು ಅವನೊಂದು ಫ್ರಿಡ್ಜ್ ತಗೊಂಡ, ಅದ್ರ ಜೊತೆಗೆ ಸೋಫಾ, ಮಿಕ್ಸಿ, ಗ್ರೈಂಡ್ರು ಎಲ್ಲ ಬಂತು. ತುಂಬಾ ಮರ್ಯಾದೆನೂ ಬಂತು. ಏನು ಅಂದ್ರೆ ಸ್ವಲ್ಪ ಸಾಲ ಆಯ್ತು ಅಷ್ಟೇ. ಅವನು ಅನ್ಕೊಂಡಿದ್ದಾನೆ ಇದೆಲ್ಲ ಫ್ರಿಡ್ಜ್ ಇಂದಾನೇ ಆಗ್ತಾ ಇದೆ ಅಂತ. ಮನಸ್ಸು ತುಂಬಾ ಕಲವಲ ಆಗ್ಬಿಟ್ಟಿದೆ. ತಾವೇನಾದ್ರೂ ಮಾಡ್ಬೇಕು ಬಾಬಾ. ಅರ್ಥವಾಯ್ತು. ನೀನ್ ಹೋಗಿ ಆ ಬಾಲಕನನ್ನ ಒಳಗಡೆ ಕಳಿಸು. ಸುಧಮ್ಮ, ಬಾಬಾ ಅಪಾಯಿಂಟ್ಮೆಂಟ್ ಕೊಡು. 10 ನಿಮಿಷ ಆದ್ಮೇಲೆ ಹೋಗ್ಬೇಕಂತೆ. ಮೆಡಿಟೇಟ್ ಮಾಡ್ತಾ ಇದ್ದಾರೆ. ಫ್ರಿಡ್ಜು, ಸಾಲ, ಸೋಫಾ, ಗ್ರೈಂಡರು, ಮಿಕ್ಸಿ, ಬಿಳಿ ಫ್ರಿಡ್ಜು, ಭೂತ, ಬಿಳಿ ಭೂತ. ಓಕೆ. ಬನ್ನಿ ಒಳಗೆ. ನಡಿ ಹೊಟ್ಬಾ. ನೀನು ಬಾರ. ನಾನ್ ಬರಲ್ಲ, ನೀನ್ ಒಬ್ನೇ ಹೊಟ್ಬಾರ. ಧೈರ್ಯವಾಗಿ ಹೊಟ್ಬಾರ. ಓಕೆ. ಬಾಬಾ. ಯಾರು? ನಾನು ಶ್ರೀಧರನ್ ಫ್ರೆಂಡು. ಓಹೋ, ಕುಳಿತುಕೋ ಮಗು. ಧನ್ಯವಾದ. ಅದು ಅರ್ಥವಾಗಿದೆ. ನಿನ್ನ ಚಿಂತೆಗೆ ಕಾರಣವೇನೆಂದು ನನಗೆ ಅರ್ಥವಾಗಿದೆ. ಮಧ್ಯರಾತ್ರಿಯಲ್ಲಿ ಬಿಳಿ ಭೂತ ಒಂದು ನಿನ್ನ ಮನೆಯನ್ನ ಹೊಕ್ಕಿದೆ. ಹೌದು ಬಾಬಾ. ಆ ಭೂತದ ಆತ್ಮ ಒಳಗಡೆ ಯಾವಾಗ್ಲೂ ತಣ್ಣಗಿರುತ್ತೆ, ಹೊರಗಡೆ ಬೆಚ್ಚಗಿರುತ್ತೆ. ಅದು ಸ್ವಲ್ಪ ಸಮಯ ನಂತರ ಗಡಗಡಗಡಾದ ಶಬ್ದ ಮಾಡುತ್ತೆ. ತುಂಬ ಹೊತ್ತು ನಿಶ್ಶಬ್ದವಾಗಿದ್ದು ಬಿಡುತ್ತೆ. ಹೌದು, ಅದು ನಿನ್ನ ಮನೆಯ ಉತ್ತರ ಭಾಗದಲ್ಲಿ ಅಮಾವಾಸ್ಯ ರಾತ್ರಿಯಲ್ಲಿ ಭದ್ರವಾಗಿ ಬಂದು ಕುಳಿತುಕೊಂಡ್ಬಿಟ್ಟಿದೆ. ಹೌದು ಬಾಬಾ, ಹೌದು. ಅದರಿಂದಾಗಿ ನಿನ್ನ ಮನೆಯ ವಾಸ್ತುವೆಲ್ಲ ಅಸ್ತವ್ಯಸ್ತವಾಗಿ ನೀನೀ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದು. ಹೌದು ಹೌದು ಬಾಬಾ. ಬಾಬಾ, ಒಳ್ಳೆಇದೆ. ಇದಕ್ಕೆ ಪರಿಹಾರ ಏನ್ ಬಾಬಾ? ಕಾಣಿಕೆ. 1, 2 ತಗೊಳ್ಳಿ ಬಾಬಾ. ಅಯ್ಯೋ, ಭೂತ ಸಾಮಾನ್ಯದಲ್ಲ. ಅದು ಅಷ್ಟು ಸುಲಭವಾಗಿ ನಿನ್ನ ಮನೆ ಬಿಟ್ಟು ಹೋಗೋದಿಲ್ಲ. ಅದನ್ನ ಜಾಡಿಸಿ ಹೋದ್ರೇನೆ ನಿನ್ನ ಮನೆ ಬಿಟ್ಟು ಹೋಗೋದು. ಆಯ್ತು ಬಾಬಾ, ನೀವ್ ಹೇಳ್ದಂಗೆ ಜಾಡಿಸಿ ಒದ್ದೋಡಿಸ್ತೀನಿ ಬಾಬಾ. ಎಲ್ಲ ಹೋಯ್ತಲ್ಲ ಬಾಬಾ, ಕಾಸು ಹೋಯ್ತು, ನಿಮ್ದೆ ಹೋಯ್ತು. ಬಾಬಾ 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 ಬಾಬಾ